ಪ್ರಾಬ್ಲಮ್ ಆಯಿತು ಅನಿಸುತ್ತೆ. ನಾವು ಇವತ್ತು ಮೆರಲಿಕ್ಕೆ ಆಗೋದಿಲ್ಲ. ಭಾಳ ದೊಡ್ಡ ನಾಯಕರು ಜಯಪ್ರಕಾಶ್ ನಾರಾಯಣ ಅವರು ಏನಾದರೂ ಅವ್ರ ಕೈಯಲ್ಲಿ ಏನಾದರೂ ಅಧಿಕಾರ ಸಿಕ್ಕಿದ್ರೆ ಏನು ಚೇಂಜ್ ಆಗ್ತಿದ್ದು ಏನೋ ಗೊತ್ತಿಲ್ಲ. ಬಟ್ ಥಿಂಗ್ ಏನಪ್ಪ ಅಂದ್ರೆ ಬದಲಾವಣೆ ಮಾತ್ರ ಆಯಿತು. ಆ ಒಂದು 21 ತಿಂಗಳ ನಂತರದಲ್ಲಿ ನೋಡು ಸಮಾಧಾನಕರ ಅಂತ. ಆ ಒಂದು ಸಂದರ್ಭದಲ್ಲೇ ಇಂದ್ರಾಜ್ ಅವ್ರ ವಿರೋಧವಾಗಿ ಅನೇಕ ಮೂಮೆಂಟ್ಗಳಾದವು, ಪ್ರತಿಭಟನೆಗಳಾದವು. ಅವೆಲ್ಲ ಪ್ರತಿಭಟನೆಗಳು ಮೂಮೆಂಟ್ಗಳು ಕ್ಷಣಕ್ಕೂ ನಮ್ಮಲ್ಲಿ ಪ್ರಜಾಪ್ರಭುತ್ವ ಬೆಳೆದು ನಿಂತುಕೊಂಡು ಅವೆಲ್ಲ ಸಾಕ್ಷಿಗಳಾದವು ಅಂತ. ಈ ಎಲ್ಲ ಹಿನ್ನೆಲೆಯಲ್ಲ ಇವತ್ತು ನಾವು ಅಂಥ ದಿನಗಳು ಮತ್ತೆ ಮಲ್ಲಿ ಬರಕೂಡದು ಅನ್ನೋ ದೃಷ್ಟಿ ಇಟ್ಟುಕೊಂಡು ನಾವು ಇವತ್ತು ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡೋಂಥ ಸ್ಥಿತಿಗೆ ಬಂದು ನಿಂತಿದ್ದೀವಿ. ಇವತ್ತು ಯಾವ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಒಂದು BJP ಅನ್ನುವಂಥ ಒಂದು ಸಂಘಟನೆ, ಜನಸಂಘ ಅನ್ನೋಂಥ ಸಂಘಟನೆ BJP ಆಯಿತು, ಅಥವಾ ಒಂದು ಜನತಾ ಪಕ್ಷ ಆಗಿ ಅದರಂತೆ BJP ಆಯಿತು. ಆವತ್ತಿನ ಈ BJP, ಇವತ್ತಿನ ಈ BJP, ಇವೆರಡರ ಮಧ್ಯೆ ಸಾಕಷ್ಟು ಅಂತರಗಳಿದ್ದಾವೆ. ಆಗಿನ ಜನಸಂಘ ಅಥವಾ ಆವಾಗಿನ BJP ಅಥವಾ ಜನತಾ ಪಕ್ಷ ಆವತ್ತಿನ ಡಿಕ್ಟೇಟರ್ ವಿರೋಧ ಬೆಳೆದು ಬಂದಿದ್ದರೆ, ಇವತ್ತು ಡಿಕ್ಟೇಟರ್ ಆಗದೇ ಹೋದರೂ ಸಹಿತ ಅಪ್ರತ್ಯಕ್ಷ ಅಥವಾ ಪರೋಕ್ಷ ಡಿಕ್ಟೇಟರ್ಶಿಪ್ ಇವತ್ತಿನ BJP ಸರ್ಕಾರ ಮಾಡ್ತಾ ಇರೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಆಗಬಾರ್ದು ಅನ್ನುವಂಥದ್ದು. ಯಾಕಂತಂದ್ರೆ ಇದೆಲ್ಲ ಈಗ ಇವತ್ತಿರುತ್ತಂತೆ BJPಯಲ್ಲಿ ಇರ್ಬೋದು, RSS ನಾಯಕರಿರ್ಬೋದು, ಇವರೆಲ್ಲರೂ ಬುದ್ಧಿವಂತರನ್ನ. ಆದರೆ ಆ ಬುದ್ಧಿವಂತಿಗೆ ಗೊತ್ತದವ್ರಿಗೆ ನಾವು ಓಪನ್ ಆಗಿ ತುರ್ತು ಸ್ಥಿತಿ ಘೋಷಣೆ ಮಾಡಿದರೆ ತಪ್ಪಾಗ್ತದೆ. ನಾವು ಇತಿಹಾಸ ಗರ್ಭದಲ್ಲೇ ಕಸದ ಬಿಟ್ಟು ಹೋಗ್ತೀವಿ ಗೊತ್ತಿರೋದ್ರಿಂದಾಗಿ ಇಂಡೈರೆಕ್ಟಾಗಿ ಆದಷ್ಟು ಸಾಧ್ಯಷ್ಟು ವಿರೋಧ ಪಕ್ಷಗಳನ್ನು ಬದಿಗೆ ಸರಿಸುವಂಥ ಕೆಲಸ ಇವತ್ತು ನಡೀತಾ ಇದ್ದಾವೆ. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ